ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಮಾಡ್ಬೇಕಂತಂದ್ರೆ ನಮ್ಮ ಅರ್ಬನ್ ಏರಿಯಾ ಪೀಪಲ್ ಅವರಿಗೆ ಆ ಬ್ಯಾಂಕಿನ ಆಪ್ ಇರುತ್ತೆ. ತಮ್ಮ ಕಸ್ಟಮರ್ ಐಡಿ ಮುಖಾಂತರ ಲಾಗಿನ್ ಆಗಿ ಈಸಿಲಿ ಆಗಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡ್ಬಿಡ್ತಾರೆ. ಅದೇ ನಮ್ಮ ರೂರಲ್ ಏರಿಯಾ ಜನರ ಹತ್ರ ಬಂದ್ರೆ ಅವ್ರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇರೋದ್ರಿಂದ ಕೀಪ್ಯಾಡ್ ಮೊಬೈಲ್ ಬಳಸ್ತಿರ್ತಾರೆ. ಅಂತವ್ರು ಹತ್ತಿರದ CSC ಸೆಂಟರ್ ಗೆ ವಿಸಿಟ್ ಮಾಡಿ ಅವರ CSC ಐಡಿ ಮುಖಾಂತರ ಲಾಗಿನ್ ಆಗಿ ಹೇಗೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸರ್ಚ್ ಬಾರ್ ಅಲ್ಲಿ ಹೋಗಿ CSC ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಲಾಗಿನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ CSC ಐಡಿ ಮತ್ತೆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸೈನ್ ಇನ್ ಕೊಟ್ಟಾಗ ಲಾಗಿನ್ ಆಗ್ತೀರಾ. CSC ಪೋರ್ಟಲ್ ಇದ್ದವರು ಮಾತ್ರ ಈ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡಬಹುದು. CSC ಐಡಿ ಇಲ್ದವರು ಇದನ್ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಮತ್ತೆ ಡೌನ್ಲೋಡ್ ಮಾಡೋದಕ್ಕೂ ಬರೋದಿಲ್ಲ. ಇಲ್ಲಿ ಅಪ್ಡೇಟ್ ಲೇಟರ್ ಅಂತ ಕೊಡ್ತೀನಿ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಾಗ ಈ ತರ ಅಕೌಂಟ್ ಅಗ್ರಿಗೇಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಅಂತ ಕೊಡಿ. ಇಲ್ಲಿ ಏನಿಲ್ಲ, ಸ್ಟೇಟ್ಮೆಂಟ್ ರಿಕ್ವೆಸ್ಟ್ ಅಂತ ಕೊಟ್ಟಾಗ ಯಾರ್ದು ನೀವು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತೆಗಿಬೇಕಂತಿದ್ರಿಲ್ಲ ಅವರ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಇಮೇಲ್ ಐಡಿ ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪಾನ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೇಟ್ಮೆಂಟ್ ಎಷ್ಟು ತಿಂಗಳದ್ದು, 6 ತಿಂಗಳದ್ದು, 3 ತಿಂಗಳದ್ದು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲೇನಿಲ್ಲ, ನಾನು ಮೊಬೈಲ್ ನಂಬರ್ ನ ಟೈಪ್ ಮಾಡ್ತೀನಿ. ಯಾರ್ದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡಬೇಕು ಅವ್ರದ್ದು. ನೆಕ್ಸ್ಟ್ ಇಮೇಲ್ ಐಡಿ ನ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇಮೇಲ್ ಐಡಿ ನ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಪಾನ್ ನಂಬರ್ ನ ಎಂಟ್ರಿ ಮಾಡ್ಕೊಂತ ಹೋಗ್ತೀನಿ. ನೀವು ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನ ಸೆಲೆಕ್ಟ್ ಮಾಡಿ ಅಂತ ಬರ್ತಿದೆ. ಇಲ್ಲಿ ನೀವು ಯಾವ ಬ್ಯಾಂಕ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಒಂದು ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ತೀನಿ. ಎಲ್ಲಾ ಬ್ಯಾಂಕ್ಗಳು ಇದಾವೆ. ಇಲ್ಲಿ ಎಲ್ಲಾ ಬ್ಯಾಂಕಿನ ಅಕೌಂಟ್ ಸ್ಟೇಟ್ಮೆಂಟ್ ತಗೋಬಹುದು ನೀವು. ಇಲ್ಲಿ ಸ್ಟೇಟ್ಮೆಂಟ್ ಪೀರಿಯಡ್ 3 ತಿಂಗಳು, 6 ತಿಂಗಳು, 12 ತಿಂಗಳು ಅಂತ ಕೇಳ್ತಿದೆ. ಇಲ್ಲಿ 12 ತಿಂಗಳು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಾಂದ್ರೆ 6 ತಿಂಗಳು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಏನಿಲ್ಲ, ಕಂಟಿನ್ಯೂ ಅಂತ ಕೊಡ್ತೀನಿ. ಇಲ್ಲಿ ಈ ತರ ಪೇಜ್ಗೆ ಡೈರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರ್ತಾ ಹೋಗುತ್ತೆ. ಆ OTP ನ ಎಂಟ್ರಿ ಮಾಡಬೇಕು. ಇಲ್ಲಿ OTP ಬಂದಿದೆ, ನಾನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡ್ತೀನಿ. ಇಲ್ಲಿ ಅಕೌಂಟ್ ನ ಲಿಂಕ್ ಆಗ್ತಿದೆ. ಇಲ್ಲಿ ಲಿಂಕ್ ಅಕೌಂಟ್ ಅಂತ ಕೊಡ್ತೀನಿ. ಲಿಂಕ್ ಅಕೌಂಟ್ ಅಂತ ಕೊಟ್ಟಾಗ ಮತ್ತೊಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಬೇಕು. ಮತ್ತೊಂದ್ಸತಿ 6 ಡಿಜಿಟ್ಸ್ ಅಂತ OTP ಬರುತ್ತೆ ಬ್ಯಾಂಕಿನ ಕಡೆಯಿಂದ. ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡಬೇಕು. ವ್ಯಾಲಿಡೇಟಿಂಗ್ OTP ಅಂತ ಬರುತ್ತೆ. ಇಲ್ಲಿ ಸಬ್ಮಿಟ್ ಕನ್ಸೆಂಟ್ ಅಂತ ಕೊಡಿ. ಯುವರ್ ಕನ್ಸೆಂಟ್ ಇಸ್ ರಿಸೀವ್ಡ್ ಸಕ್ಸೆಸ್ಫುಲಿ, ಯು ವಿಲ್ ಲೀಡ್ ದ CSC ಲಿಮಿಟೆಡ್ ವೆಬ್ಸೈಟ್ ಅಂತ ಬರುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಡಾಟಾ ಸ್ಟೇಟಸ್ ನಾಟ್ ಅವೈಲೇಬಲ್ ಅಂತ ಬರ್ತಿದೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಿದೆ. ಇಲ್ಲಿ ಡಾಟಾ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಿದೆ. ಇಲ್ಲೇನಿಲ್ಲ, ನೀವು ಪೇಮೆಂಟ್ ಮಾಡ್ಕೋಬೇಕು. ಪೆಂಡಿಂಗ್ ಅಂತ ಬರ್ತಿದೆಯಲ್ಲ, ಇದನ್ನ ರಿಫ್ರೆಶ್ ಮಾಡ್ಬೇಕು ನೀವು. ಇಲ್ಲಿ ಡಾಟಾ ಸ್ಟೇಟಸ್ ಅವೈಲೇಬಲ್ ಅಂತ ಬರ್ತಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೊಂದ್ಸತಿ. ಇಲ್ಲಿ ಕರೆಕ್ಟ್ ಆಗಿ ಅವೈಲೇಬಿಲಿಟಿ ಆಯ್ತು. ಇಲ್ಲಿ ಪೆಂಡಿಂಗ್ ಅಂತ ಬರ್ತಿದೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಸ್ಕ್ರಾಲ್ ಮಾಡಿ ಇಲ್ಲಿ ಪೇ 50 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ತರ ರಿಕ್ವೆಸ್ಟ್ ID ಬಂದಿದೆ,
ಕ್ರಿಯೇಟೆಡ್ ಡೇಟ್, ಯಾವ ಟೈಮಿಗೆ ರಿಕ್ವೆಸ್ಟ್ ಅಂತಂದು, ಪಾನ್ ನಂಬರ್ ಏನು, ಮೊಬೈಲ್ ನಂಬರ್ ಏನು, ಡಾಟಾ ಸ್ಟೇಟಸ್ ಅವೈಲೇಬಲ್ ಅಂತ ಬಂದಾಗ ನೀವು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಡ್ರಾಫ್ಟ್ ಪೆಂಡಿಂಗ್ ಅಂತ ಬರ್ತಿದೆ. ಇಲ್ಲೇನಿಲ್ಲ, ನಾನು ಪೇ 50 rupees ಅಂತ ಕೊಡ್ತೀನಿ. ಇಲ್ಲಿ CSC ಪೇಮೆಂಟ್ ಗೇಟ್ವೇ ಇಂದ ನಿಮ್ಮ ಸ್ಟೇಟ್ ಪಾಸ್ವರ್ಡ್ ಒತ್ತಿ ಪೇಮೆಂಟ್ ವಾಲೆಟ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಒತ್ತೀನಿ. ಫಸ್ಟ್ ಎಷ್ಟು ಪೇಮೆಂಟ್ ಮಾಡ್ಬೇಕಂತ ತೋರಿಸ್ತಿರುತ್ತೆ. ಪಾಸ್ವರ್ಡ್ ಒತ್ತಿದ್ದೀನಿ, ವ್ಯಾಲಿಡೇಟ್ ಕೊಡ್ತೀನಿ. ಇಲ್ಲಿ ವಾಲೆಟ್ ಪಿನ್ ಒತ್ತಬೇಕು. ನಿಮ್ಮ ಅವರು 50 rupees ಆಗುತ್ತೆ. ಮತ್ತೆ ನೀವು ಎಕ್ಸ್ಟ್ರಾ PDF ಪ್ರಿಂಟ್ ಬರ್ತಾ ಹೋಗುತ್ತೆ. ಇದು PDF ಪ್ರಿಂಟ್ 6 months ಸ್ಟೇಟ್ಮೆಂಟ್. ನೆಕ್ಸ್ಟ್ CSC ಪಾಸ್ವರ್ಡ್ ಒತ್ತಿದಾಗ ನೆಕ್ಸ್ಟ್ ವಾಲೆಟ್ ಪಿನ್ ಒತ್ತಬೇಕು. ಪೇಮೆಂಟ್ ಆಗಿದೆ. ಇಲ್ಲಿ ಒಂಥರ ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟ್ ನೋಡ್ಬೋದು ನೀವು, ಯಾವ ಬ್ಯಾಂಕಿಗೆ ಎಷ್ಟು ಅಂತಂದು. ಇಲ್ಲಿ ರಿಸಿಪ್ಟ್ ನ ಪ್ರಿಂಟ್ ಮಾಡಿ ಬೇಕಾದ ಕಸ್ಟಮರಿಗೆ ಕೊಡ್ಬೋದು ನೀವು. ನೀವು ಬೇಕಾದ್ರೆ ನಿಮ್ಮ PDF ಪ್ರಿಂಟ್ ನ ರಿಸಿಪ್ಟ್ ನ ಇಲ್ಲಿ ತಗೋಬಹುದು. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ನಿಮ್ಮ ಈ PDF ಸ್ಟೇಟ್ಮೆಂಟ್ ನ ಶೇರ್ ಮಾಡ್ಕೋಬಹುದು. ನೀವು ನಿಮ್ಮ ಮೇಲ್ ಐಡಿಗೂ ಬರುತ್ತೆ, ಮತ್ತೆ ನಿಮ್ಮ ಮೊಬೈಲ್ ನಂಬರಿಗೂ ಬಂದಿರುತ್ತೆ. ಇಲ್ಲಿ ಅವರ ಮೊಬೈಲಿಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮುಖಾಂತರ ನೀವು ಆ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.